ಅಸ್ಸಲಾಮು ಅಲೈಕುಮ್ ಏಕೆ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಒಂದು ಅಡುಗೆ ಅಂತ ಇಲ್ಲ, ಇವತ್ತು ನಾನು ನನ್ನ ಊರಿಗೆ ಹೋಗಿದ್ದೆ. ಅಲ್ಲಿದ್ದು ಸ್ವಲ್ಪ ಚಿಕ್ಕ ಲಾಗ್ ಮಾಡಿದ್ದೇನೆ, ಅದು ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡಿ, ನಾವು ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಗ್ತಾ ಇದ್ದೇವೆ. ಎಷ್ಟು ಹಲಸಿನಕಾಯಿ ಹಿಡಿದಿದೆ ನೋಡಿ. ಮತ್ತು ನಮ್ಮೂರಿನಲ್ಲಿ ತುಂಬ ಸೆಕೆ ಅಲ್ವಾ, ಹಾಗೆ ಇಲ್ಲಿ ಮಂಜು ಎಲ್ಲ ಮಂಜು ಅಂತ ಹೇಳಿದಲ್ಲ, ಗೊತ್ತಿಲ್ಲ, ಇಬ್ಬನಿ ಹೇಳ್ತೇವೆ ನಾವು, ಮಂಜು ಅಂತ ಹೇಳ್ತೇವೆ. ಅದು ತುಂಬ ಇದೆ, ಅದು ನೋಡುವಾಗ ಖುಷಿ ಆಗ್ತದೆ. ಬೆಳಿಗ್ಗೆ ನಾವು ಹೋಗುವಾಗ, ಇದು ನಮ್ಮ ಊರು, ಚಿಕ್ಕ ಊರು, ತುಂಬ ಚೆನ್ನಾಗಿದೆ, ಖುಷಿ ಆಗ್ತಾ ಉಂಟು. ನಾವು ಹಾಗೆ ವಾಕಿಂಗ್ ಹೋಗ್ತಾ ಅಂತ ಹೇಳಿದರೆ, ನಾವು ಬಂದವಾಗ ಮಕ್ಕಳೆಲ್ಲ ಹೋಗಿ ಮಾವಿನ ಹಣ್ಣೆಲ್ಲ ಹೆರ್ಕಿ ತಂದರು. ಚಿಕ್ಕ ಚಿಕ್ಕ ಮಾವಿನ ಹಣ್ಣು ಸಿಗ್ತದೆ, ಮರದ ಅಡಿಯಲ್ಲಿ ಬೀಳ್ತದೆ. ಈಗ ಮಾವಿನ ಹಣ್ಣು ಮತ್ತು ಹಲಸಿನ ಹಣ್ಣಿನ ಸಮಯ ಅಲ್ವಾ, ಇಲ್ಲಿ ತುಂಬ ಮಾವಿನ ಹಣ್ಣು ಹಲಸಿನ ಹಣ್ಣೆಲ್ಲ ಸಿಗ್ತದೆ. ಮೊದಲ ದಿನ ಮಕ್ಕಳೆಲ್ಲ ಹೋಗಿ ಹೆರ್ಕಿ ಬಂದಿದ್ದರು. ನಾವು ಮತ್ತು ಇವತ್ತು ವಾಕಿಂಗ್ ಹೋಗ್ತಾ ಮಾವಿನ ಹಣ್ಣಿನ ಮರದ ಅಡಿಗೆ ಹೋದ್ವಿ. ಅಂದರೆ ಚಿಕ್ಕದಿರುವಾಗ ನಾವು ಸಹ ಹೀಗೆ ಮಾವಿನ ಹಣ್ಣು ಹೆರ್ಕಲಿಕ್ಕೆ ಹೋಗ್ತಾ ಇದ್ದೇವೆ. ಅದೆಲ್ಲ ಒಂದು ನೆನಪಾಗ್ತಾ ಇತ್ತು, ಖುಷಿ ಆಗ್ತಿತ್ತು. ಒಂದು ಗಾಳಿ ಬರಲಿಕ್ಕಿಲ್ಲ, ಆಗಲೇ ನಾವು ಮಾವಿನ ಮರದ ಅಡಿ ಹೋಗ್ತಾ ಇದ್ವಿ. ಹಾಗೆ ಇವತ್ತು ಸಹ ವಾಕಿಂಗ್ ಮಾಡ್ತಾ ಮಾವಿನ ಮರಕ್ಕೆ ಹೋಗುವ. ಎಷ್ಟು ಮಾವಿನ ಹಣ್ಣು ಸಿಗ್ತದೆ ನೋಡುವ, ನಿಮಗೆ ಸಹ ತೋರಿಸ್ತೇವೆ. ಚಿಕ್ಕ ಚಿಕ್ಕ ಮಾವಿನ, ಅದರಲ್ಲಿ ಒಳ್ಳೆಯದಾಗ್ತದೆ ಸಾರು ಮಾಡಲಿಕ್ಕೆ. ಮತ್ತು ನಾವು ಅದನ್ನು ಕಿವಿಚ್ಚಿ ಉಪ್ಪುಮಲವ್ ಅಂತ ಹೇಳ್ತೇವೆ. ನೀವೆಂತ ಹೇಳ್ತೀರಿ ನನಗೆ ಗೊತ್ತಿಲ್ಲ. ನಾವು ಅದನ್ನು ಸಹ, ಅದು ತುಂಬ ಇಷ್ಟ ನಮಗೆ, ನಮ್ಮ ಮಕ್ಕಳಿಗೆ ಸಹ ತುಂಬ ಇಷ್ಟ. ಅದು ಎಲ್ಲರಿಗೂ ಸಹ ತುಂಬ ಇಷ್ಟ. ಅದರಲ್ಲಿ ತುಂಬ ಅದು ಇದ್ದರೆ ಸಹ ತುಂಬ ಊಟ ಮಾಡ್ಬೋದು. ನಮಗೆ ಬೇರೆ ಎಂಥ ಸಾರು ಬೇಕಂತ ಹೇಳಿಲ್ಲ, ತುಂಬ ಒಳ್ಳೆಯದಾಗ್ತದೆ. ಹಾಗೆ ನಾವು ಇವತ್ತು ಹೆರ್ಕ್ಲಿಕ್ಕೆ ಹೋಗ್ತಿದ್ವಿ. ನೋಡಿ, ನಮ್ಮ ಊರಿದ್ದು ಚಿಕ್ಕದು. ಇಲ್ಲಿ ಸೆಕೆ ಇಲ್ಲ, ತುಂಬ ಕೋಲ್ಡ್ ಇದೆ. ನೋಡಿ, ನಾವು ಮಾವಿನ ಮರದ ಅಡಿ ಬಂದ್ವಿ. ಇಲ್ಲಿ ಮಾವಿನ ಹಣ್ಣು ಹುರುಕ್ತಾ ಇದ್ದೇನೆ, ಸಿಗ್ತದ ನೋಡುವ. ಸಿಕ್ಕಿದರೆ ನಿಮಗೆ ತೋರಿಸ್ತೇನೆ ಆಯಿತಾ. ನೋಡ್ತಾ ಇದ್ದೇನೆ, ಒಂದು ಸಹ ಇಲ್ಲ. ಯಾರು ಬಂದು ಹೆರ್ಕಿ ಹೋದ್ರ ಗೊತ್ತಿಲ್ಲ, ನೋಡ್ತಾ ಇದ್ದೇವೆ. ಮತ್ತು ನಮಗೆ ನೆನಪಿಲ್ಲ, ಸುಮಾರು ವರ್ಷ ಆಯ್ತಲ್ಲ, ಹಾಗಾಗಿ ನಮಗೆ ಸಿಗುವುದಿಲ್ವ ಎಂಥದ. ಇಲ್ಲಿ ಒಂದು ಮರದ ಮೇಲೆ ಉಂಟು, ಕೆಳಗೆ ಬಿದ್ದದಲ್ಲ, ಮರದ ಮೇಲೆ ಕೊಂಬೆಯಲ್ಲಿ ಹೀಗೆ ಬಿದ್ದಿದ್ದೆ. ಮತ್ತೊಂದು ಉಂಟು. ಈಗ ನಾವು ನೋಡುವ ಎಷ್ಟು ಮಾವಿನ ಹಣ್ಣು ಸಿಗ್ತದೆ ಅಂತೇಳಿ ಎಲ್ಲ ಹೆರ್ಕು ಆಯಿತಾ. ತುಂಬ ಚೆನ್ನಾಗಿದೆ ಮಾವಿನ ಹಣ್ಣು. ಇಲ್ಲಿ ಒಂದು ಉಂಟು, ಹೋಗಿ ಎಲ್ಲ ಮಾವಿನ ಹಣ್ಣು ಹೆರ್ಕಿ ಮತ್ತೆ ತೋರಿಸ್ತೇನೆ ನಿಮಗೆ, ಹುಡುಕಿ. ಇಲ್ಲಿ ಅಷ್ಟೊಂದು ಮಾವಿನ ಹಣ್ಣು ಸಿಗಲಿಲ್ಲ. ಇಲ್ಲಿ ನೋಡಿ, ಪಕ್ಕದಲ್ಲಿ ಹಲಸಿನ ಮರ, ಇಲ್ಲಿ ಎಲ್ಲಿ ನೋಡಿದರೂ ಸಹ ಹಲಸಿನಕಾಯಿ. ಈ ಹಲಸಿನ ಮರದಲ್ಲಿ ನೋಡಿ ಎಷ್ಟು ಹಲಸಿನಕಾಯಿ ಇದೆ ಅಂತ, ದೊಡ್ಡದಿದೆ. ಮಕ್ಕಳು ಹೇಳಿದರು ಅಲ್ಲಿ ಸಹ ಒಂದು ಹಲಸಿನ ಮರ ಉಂಟು, ಅದರಲ್ಲಿ ಸಹ ಹಲಸಿನ ಹಣ್ಣು ಉಂಟು, ನೋಡುವ ಅಂತ. ಹಾಗೆ ನಾನು ನೋಡಲಿಕ್ಕೆ ಆಚೆ ಹೋದೆ, ತೋರಿಸ್ತೇನೆ ಈಗ ನಿಮಗೆ. ತುಂಬ ಹಲಸಿನಕಾಯಿ, ಎಲ್ಲಿ ನೋಡಿದರೂ ಸಹ ಹಲಸಿನಕಾಯಿ, ಮಾವಿನ ಹಣ್ಣು ಈ ಸಲ ತುಂಬ ಇದೆ. ಎಲ್ಲಿ ನೋಡಿ ಹಲಸಿನಕಾಯಿ, ನೋಡಿ ಇದರಲ್ಲಿ ಸಹ ತುಂಬ ಹಿಡಿದಿದೆ ಹಲಸಿನಕಾಯಿ, ಕೆಳಗಿಂದ ಮೇಲಿನವರೆಗೆ ಉಂಟು. ತುಂಬ ಹಲಸಿನಕಾಯಿ ಇದೆ, ನಿಮಗೆ ಕಾಣಿಸ್ತದ ನೋಡಿದ್ದೆ. ಅಲ್ಲಿಂದ ನಾವು ಮತ್ತೆ ವಾಪಸ್ ಬಂದ್ವಿ. ಅಷ್ಟೊಂದು ಮಾವಿನ ಹಣ್ಣು ಸಿಗಲಿಲ್ಲ. ಯಾರು ಹೆರಿಗೆ ಹೋಗಿದ್ದಾರೆ ಎಂತಂತ ಗೊತ್ತಿಲ್ಲ, ಸಿಗಲಿಲ್ಲ. ಮತ್ತು ಅಲ್ಲಿ ಒಂದು ಮರ ಉಂಟಂತ ಹೇಳಿದರು, ಅದಕ್ಕೆ ಅಲ್ಲಿ ಹೋಗುವ ಅಂತ ಹೇಳಿ ಹೋಗ್ತಾ ಇದ್ದೇವೆ. ನೋಡಿ ಎಷ್ಟು ಮಂದಿದೆ ನೋಡಿ, ತುಂಬ ಇದೆ. ಖುಷಿ ಆಗ್ತಾಯಿತ್ತು, ಒಳ್ಳೆ ತಣ್ಣನೆ ಗಾಳಿ ಬರ್ತಾಯಿತ್ತು. ಇಲ್ಲಿ ಒಂದು ಹಸು ಹೋಗ್ತಾ ಉಂಟು. ಇವರು ರಾತ್ರಿ ಹಸುವನ್ನು ಕಟ್ಟಿ ಹಾಕಲಿಲ್ವ ಅಂತ ಗೊತ್ತಿಲ್ಲ, ದಾರಿಯಲ್ಲಿ ನಡೆದುಕೊಂಡು ಹೋಗ್ತಾ ಉಂಟು ಇಷ್ಟು ಬೆಳಿಗ್ಗೆ. ಇದು ನಮ್ಮ ಊರು. ನಮಗೆ ಈಗ ಇಲ್ಲಿಗೆ ಬರುವಾಗ ಹಿಂದಿನದೆಲ್ಲ ನೆನಪಾಗ್ತಾ ಉಂಟು. ಆವಾಗ ನಾವು ಮಾವಿನ ಹಣ್ಣು ಹೆರ್ಕಲಿಕ್ಕೆ ಹೋಗಿದ್ದು, ಹಾಗೆಲ್ಲ ಮಾತಾಡ್ತಾ ನಾವು ಹೋಗ್ತಾ ಇದ್ದೇವೆ, ಹೋಗ್ತಾ ಇದ್ದೇವೆ. ಮಾವಿನ ಹಣ್ಣು ಹೆರ್ಕಲಿಕ್ಕೆ ಹೋಗೋದು ಎಂತ, ನಾವು ಆವಾಗ ಎಷ್ಟು ಮಾವಿನ ಹಣ್ಣು ಹೆರ್ತಿದ್ದು ಅಂತಿಲ್ಲ. ಗಾಳಿ ಬರಲಿಕ್ಕಿಲ್ಲ, ಗಾಳಿ ಬರುವಾಗ ಮಾವಿನ ಹಣ್ಣು ಹೆರ್ಕಲಿಕ್ಕೆ ಹೋಗೋದು. ಮತ್ತು ಮಳೆ ಬರುವಾಗ ಇದು ಅಣಬೆ ಹೆರ್ಕಲಿಕ್ಕೆ ಹೋಗೋದು. ಹಾಗೆ ತುಂಬ ಖುಷಿ ಆಗ್ತಾಯಿತ್ತು. ಇಲ್ಲಿ ಇದೆ ಒಂದು ಮಾವಿನ ಹಣ್ಣಿನ ಮರ, ಇಲ್ಲಿ ನೋಡುವ ಸಿಗ್ತದಾ ಅಂಥೇಳಿ. ಇಲ್ಲಿದೆ ನೋಡಿ, ಅಲ್ಲಿ ಹೋಗುವ. ಇಲ್ಲಿ ಇದ್ದರೆ ಸಹ ನಿಮಗೆ ತೋರಿಸ್ತೇನೆ ಆಯಿತಾ, ಮಾವಿನ ಹಣ್ಣು ಸಿಕ್ಕಿದ್ರೆ. ಇಲ್ಲಿ
ಎಂಥದ ಯಾರು ಹೆರಿಗೆ ಹೋಗಿದ್ದಾರ ಗೊತ್ತಿಲ್ಲ, ನೋಡ್ತಾ ಇದ್ದೇನೆ. ಅಲ್ಲಿ ಒಂದು ಸಿಕ್ಕಿತ್ತು ನೋಡಿ, ಇಲ್ಲಿ ಒಂದು ಮಾವಿನ ಹಣ್ಣು ಸಿಕ್ಕಿತ್ತು. ಇದು ಅದಕ್ಕಿಂತ ಚಿಕ್ಕ ಮಾವಿನ ಹಣ್ಣು, ಚಿಕ್ಕ ಮಾವಿನ ಹಣ್ಣು. ಅದು ಸ್ವಲ್ಪ ದೊಡ್ಡ ಉಂಟು, ಇದು ಸ್ವಲ್ಪ ಚಿಕ್ಕ ಮಾವಿನ ಹಣ್ಣು, ಒಳ್ಳೆಯದುಂಟು. ಮತ್ತೆಲ್ಲ ಮಾವಿನ ಹಣ್ಣು ಹೆರಿಗೆ ಮತ್ತೆ ತೋರಿಸ್ತೀನಿ. ಇಲ್ಲಿ ನೋಡಿ ಒಂದು ಹೂವು ಉಂಟು, ಈ ಹೂವು ಎಷ್ಟು ಚೆಂದ ಉಂಟಲ್ಲ. ಹೀಗೆ ಬರುವಾಗ ಇಲ್ಲಿ ಇದು ಇಂಥ ಬೊಂಬೈ ಮಲ್ಲಿಗೆ ಹೇಳ್ತಿದ್ದೆ ನಾವು ಮೊದಲು, ಅದು ಮತ್ತು ಇದು ಪೇಪರ್ ಹೂವು ಹೇಳ್ತೇವೆ, ಅದು ಎಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಬರ್ತು. ಇದು ನೋಡಿ, ನಾವು ಮೊದಲೆಲ್ಲ ಇದನ್ನು ಪೀಪಿ ಮಾಡಿ ಊದ್ತಾ ಇದ್ದೇವೆ. ಈಗಿನ ಮಕ್ಕಳಿಗೆಲ್ಲ ಗೊತ್ತಿಲ್ಲ. ಈಗ ನಮ್ಮ ಮಕ್ಕಳಿಗೆಲ್ಲ ಮಾಡಿಕೊಟ್ಟು ಖುಷಿ ಆಗ್ತದೆ ಅವರಿಗೆ. ಎಲ್ಲರೂ ಸಹ ಎಲ್ಲ ತಂದು ಎಲೆ ತಂದು ಮಾಡಿ 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 ಹೇಳ್ತಾರೆ. ಇಲ್ಲಿ ಪೀಪಿ ಮಾಡ್ತಾ ಇದ್ದೇನೆ, ಎಷ್ಟು ಸೌಂಡ್ ಇದೆ ನೋಡಿ ಪೀಪಿ ಮಾಡಿ. ನಾನು ಅಲ್ಲಿಗೆ ಹೋದರೆ ಯಾವಾಗ ಸಹ ಇದೇ ಕೆಲಸ ನನಗೆ. ಮಕ್ಕಳೆಲ್ಲ ಎಲೆ ತಂದು ಕೊಡ್ತಾರೆ, ನಾವು ಪೀಪಿ ಮಾಡಿ ಊದ್ತೇವೆ. ನೋಡಿದ್ರಲ್ಲ ಪೀಪಿ ಎಷ್ಟು ಸೌಂಡ್ ಇದೆ ಅಂತ ಹೇಳಿ. ಈಗ ನಾವು ಮತ್ತೆ ಈಚೆ ಹೋಗ್ತಾ ಇದ್ದೇವೆ. ಇಲ್ಲಿ ನಮಗೆ ನಾವು ಈ ಸೈಡಲ್ಲಿ ಹೋಗ್ತಾ ಇದ್ದೇವೆ. ಇಲ್ಲಿ ನೋಡಿ ಇಪ್ಪೆದು ಮರ, ಇಪ್ಪೆ ಹಣ್ಣು ಹೇಳ್ತೇವಲ್ಲ, ಅದ್ರದ್ದು ಮರ ಎಲ್ಲ ಉಂಟು ಇಲ್ಲಿ. ಇಲ್ಲಿ ಹಲಸಿನಕಾಯಿ ಮರ ಉಂಟು. ಮತ್ತು ನಾವು ಹೀಗೆ ಸುಮ್ಮನೆ ಹೀಗೆ ವಾಕಿಂಗ್ ಹೋಗ್ತಾ ಇದ್ದೇವೆ. ಮತ್ತು ಇಲ್ಲಿ ಒಂದು ದಾರಿಯಲ್ಲಿ ಇದುಂಟು, ಎಂತ ಗೊತ್ತುಂಟು, ದಾಲ್ಚಿನ್ನಿದು ಎಲೆ ಸಿಗ್ತದೆ. ಯಾವಾಗ ನಾವು ಬಂದರೂ ಸಹ ಇಲ್ಲಿದು ದಾಲ್ಚಿನ್ನಿ ಎಲೆಯನ್ನು ತಗೊಂಡು ಹೋಗ್ತೇವೆ, ಕೊಯ್ದುಕೊಂಡು ಹೋಗ್ತೇವೆ. ನಾವು ಬಿರಿಯಾನಿಗೆ ಇದಕ್ಕೆಲ್ಲ ಹಾಕಲಿಕ್ಕೆ ಆಗ್ತದಲ್ಲ. ಹಾಗೆ ನೋಡಿ, ಇಲ್ಲಿ ಸಹ ಒಂದು ಹಲಸಿನ ಮರ ನೋಡಿ, ಅದರಲ್ಲಿ ಸಹ ಇಲ್ಲಿ ಸಹ ಹಲಸಿನ ಹಣ್ಣು ಉಂಟು ನೋಡಿ. ಇಲ್ಲಿ ತುಂಬ ಹಲಸಿನಕಾಯಿ ಆಗಿದೆ. ಈಗ ನಮ್ಮ ಊರಲ್ಲಿ ಹಲಸಿನಕಾಯಿ ಸಿಗೋದಿಲ್ಲ, ನಾನಿರುವ ಊರಲ್ಲಿ ನಮಗೆ ಸಿಗೋದಿಲ್ಲ. ಇಲ್ಲಿ ತುಂಬ ಇದೆ. ಒಮ್ಮೊಮ್ಮೆ ಇಲ್ಲಿಂದನೇ ಅವರು ತಂದು ಕೊಡ್ತಾರೆ ನಮ್ಮ ಮನೆಯಲ್ಲಿ. ಅದೇ ಹಲಸಿನ ಹಣ್ಣು, ಇಲ್ಲದಿದ್ದರೆ ಹಲಸಿನ ಹಣ್ಣು ಇಲ್ಲ. ಇಲ್ಲಿ ಬಂದವಾಗ ತುಂಬ ಇದೆ. ಇನ್ನು ಬೆಳೀಲಿಲ್ಲ, ಬೆಳ್ತಾಗಿದೆ, ಇನ್ನು ಸ್ವಲ್ಪ ಬೆಳೀಲಿಕ್ಕೆ ಇದೆ. ಬೆಳೆದು ಹಣ್ಣಾಗುವ ಹಾಗೆ ಆಗಲಿಲ್ಲ, ಇನ್ನು ಆಗಬೇಕು. ಸಾರು ಪಲ್ಯ ಎಲ್ಲ ಮಾಡ್ಬೋದು. ಇದು ನೋಡಿ ಅಂತ, ಇದು ಇಬ್ಬನಿ ಬಿದ್ದು ಇದನ್ನು ಸ್ಟೋರ್ ಮಾಡಿದೆ ಅಂತ ಹೇಳುದು. ಐಸ್ ಸ್ಟೋರ್ ಮಾಡಿದೆ ಅಂತ ಹೇಳ್ತಾರೆ. ನಮ್ಮ ಮಕ್ಕಳು ಹೇಳ್ತಾರೆ ಅದು ಎಂತ ಅದಲ್ಲ, ಅದು ಇದು ಬರ್ತದಲ್ಲ, ಬಲೆ ಕಟ್ತದಲ್ಲ, ಜೇಡರ ಬಲೆ, ಆ ಬಲೆ ಕಟ್ಟಿದ್ದು ಅದು ಕಾಣಿಸ್ತದೆ ಅಂತ ಹೇಳಿದ್ದಾರೆ. ನಾವೆಲ್ಲ ಮೊದಲದು ಐಸ್ ಇಬ್ಬನಿ ಸ್ಟೋರ್ ಆಗಿದೆ ಅಂತ ಹೇಳ್ತಾ ಇದ್ದೆವು. ಅವರು ಅದೆಲ್ಲ ಹೇಳ್ತಾರೆ. ಈ ಹೂವು ಎಂತಂತ ಗೊತ್ತುಂಟ ನಿಮಗೆ? ನನಗೆ ಅದರ ಹೆಸರು ಮರ್ತೋಗಿತ್ತು. ನಾನು ಮತ್ತು ಗೂಗಲಲ್ಲಿ ನೋಡಿದೆ. ಕೇಪ್ಲದ ಹೂವು ಅಂತ ಹೇಳ್ತಾರೆ. ಇದು ನಿನ್ನೆ ನಾವು ಇದರ ಹಣ್ಣನ್ನು ತುಂಬ ತಿಂದಿದ್ದೇವೆ. ಸುಮಾರು ಹಣ್ಣಿತ್ತಲ್ಲಿ, ನನಗೆ ವೀಡಿಯೋ ಮಾಡಲಿಕ್ಕೆ ಮರೆತೋಯ್ತು. ಇದನ್ನು ತಂಬುಳಿ ಮಾಡ್ತಾರೆ, ಒಳ್ಳೆಯದಿದು. ಈ ಕೇಪ್ಲದ ಹೂವು ಅಲ್ಲಿ ತಂಬುಳಿ ಎಲ್ಲ ಮಾಡ್ಬೋದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಅದರ ಬೇರೆದು ಕಷಾಯ ಎಲ್ಲ ಮಾಡಿ ಕೊಡ್ತಾರೆ ಗರ್ಭಿಣಿಯವರಿಗೆ, ತುಂಬ ಒಳ್ಳೆಯದು. ಕೊನೆಗೂ ಸಿಕ್ಕಿಬಿಡ್ತು. ನಾವು ಹುಡುಕ್ತಾ ಬಂದದ್ದು ದಾಲ್ಚಿನ್ನಿ ಗಿಡ. ನಾವು ಯಾವಾಗಲೂ ತಗೊಂಡೋಗ್ತೇವೆ, ಮತ್ತೊಮ್ಮೆ ಬರುವಾಗ ನಮಗೆ ಮರ್ತೋಗ್ತದೆ ಎಲ್ಲಿದೆ ಗಿಡ ಅಂತೇಳಿ. ಹಾಗೆ ಹುಡುಕಿ ಬರುವಾಗ ಸಿಕ್ಕಿತು. ಒಂದು ಚಿಕ್ಕ ಗಿಡ ಅದು, ಅದರ ಜಾಸ್ತಿ ಎಲೆ ನಾವೇ ತೆಗೆಯುವುದೇನ, ಯಾವಾಗ ಬಂದಾವಾಗಲೂ ಸ್ವಲ್ಪ ಎಲೆ ಆಗುವಾಗ ನಾವು ತೆಗಿತೇವೆ. ಅದು ಈಗ ಇದರಲ್ಲಿ ಸಹ ಜಾಸ್ತಿ ಇಲ್ಲ ಎಲೆ ನೋಡಿ, ಸ್ವಲ್ಪ ಎಲೆ ಇದ್ದು ಅಷ್ಟೇ. ನಾವು ಹುಡುಕಿ ಬಂದು ಸಿಕ್ಕಿತು. ಈಗ ನೋಡಿ ಇಷ್ಟೇ ಎಲೆ ಸಿಕ್ಕಿತು, ಒಳ್ಳೆ ಪರಿಮಳ ಇರ್ತದೆ. ಇಲ್ಲಿ ನೋಡಿ ಒಂದು ಹಲಸಿನಕಾಯಿ ಕೊಯ್ದೆ.
ನಿನ್ನೆ ಸಹ ಹೋದವಳು ಒಂದು ಹಲಸಿನಕಾಯಿ ಕೊಯ್ದಿದ್ದೇನೆ. ಅದನ್ನೀಗ ಹೋಗಿ ಎಲ್ಲ ಸಾರು ಮಾಡಬೇಕು, ಪಲ್ಯ ಮಾಡಬೇಕು. ಹೀಗೆ ವಾಪಸ್ ಎಲ್ಲ ನೋಡಿ ತೋಟಕ್ಕೆ ನೀರು ಬಿಟ್ಟಿದ್ದಾರೆ. ಬೆಳಿಗ್ಗೆಲ್ಲ ನೀರು ಬಿಟ್ಟಿದ್ದಾರೆ ತೋಟಕ್ಕೆ. ಮತ್ತು ಮಾವಿನ ಹಣ್ಣು ಹೆರ್ಕೊಂಡು ಬಂದಿದ್ದನ್ನು ಮಾಡಲಿಕ್ಕೆ ಪುರ್ಸೊತ್ತಿಲ್ಲ. ಮತ್ತು ನಾನು ನಮ್ಮೂರಿಗೆ ಬಂದೆ. ನೋಡಿ ಇಷ್ಟು ಮಾವಿನ ಹಣ್ಣು ನಾನು ತಂದೆ ಇಲ್ಲಿಗೆ. ತುಂಬ ಸಿಕ್ಕಿತ್ತು, ಸ್ವಲ್ಪ ಅಲ್ಲಿ ಇಟ್ಟು ಸ್ವಲ್ಪ ನಾನು ತಂದೆ. ಅದನ್ನೀಗ ನಾವು ಚೆನ್ನಾಗಿ ತೊಳೆದು ನೋಡಿ ಒಂದು 7-8 ಮಾವಿನ ಹಣ್ಣು ತೆಗೆದೆ. ಈಗ ತೆಗೆದು ಅದರದ್ದು ಇದುಂಟಲ್ಲ, ಸೊನೆ ಬರ್ತದೆ, ಅದರ ಭಾಗ ತೆಗಿಬೇಕು, ಪಾರ್ಟ್ ತೆಗೆದು ಹೀಗೆ ಬಿಡಿಸಬೇಕು ಅಂತ ಹೇಳಿದೆ. ಎಂತಾದರೂ ಹಾಳಿದೆಯಾ ಅಂತ ಹೇಳಿ ನೋಡಲಿಕ್ಕೆ. ಹಾಳಿರೋದಿಲ್ಲ, ಅಷ್ಟು ಒಳ್ಳೆದಿದ್ದರೆ ಒಳ್ಳೆದೇ ಇರ್ತದೆ. ನಾವು ಮೊದಲು ಇಡೀ ಮಾವಿನ ಹಣ್ಣು ಹೀಗೆ ತಿಂತಿದ್ದೇವೆ. ಈಗೆಲ್ಲ ಒಂದು ಸ್ವಲ್ಪ ಹೆದರಿಕೆ ಆಗ್ತದೆ, ಹುಳ ಎಂತ ಇದೆಯಾ ಅಂತೇಳಿ. ಹಾಗೆ ನಾವು ಹೀಗೆ ಬಿಡಿಸ್ಬೇಕೆಲ್ಲ, ಒಂದೊಂದೇ ಮಾವಿನ ಹಣ್ಣನ್ನು ಹೀಗೆ ಬಿಡಿಸಬೇಕು. ಬಿಡಿಸಿ ಚೆನ್ನಾಗಿ ಬಿಡಿಸುವ. ಎಲ್ಲ ಮಾವಿನ ಹಣ್ಣು ಸಹ ಒಳ್ಳೆಯದುಂಟು, ಎಂಥ ಹಾಳಾಗಲಿಲ್ಲ. ನಾವು ಅಂದರೆ ಹೆರಕುವಾಗಲೇ ಈಗ ನೋಡಿಯೇ ಹೆರಕಿದ್ದು. ಒಳ್ಳೆಯದು ಸ್ವಲ್ಪ ಹಾಳಿದ್ದದೆಲ್ಲ ತೆಗೆದು ತೆಗಿಲಿಲ್ಲ. ಇದನ್ನೆಲ್ಲ ಬಿಡಿಸಿ ತೆಗೆದು ಅದಕ್ಕೆ ನಾವು ಮೆಣಸಿನಕಾಯಿ ಮತ್ತು ಸಕ್ಕರೆ ಉಪ್ಪೆಲ್ಲ ಹಾಕಿ ಕಿವುಚಬೇಕು. ಸಕ್ಕರೆ ಬೇಕಿದ್ದರೆ ಹಾಕ್ಬೋದು. ನಮಗೆ ಒಂದು ಸ್ವಲ್ಪ ಸಿಹಿ ಜಾಸ್ತಿ ಬೇಕಂತೇಳಿ ನಾವು ಸಕ್ಕರೆ ಹಾಕೋದು, ಇಲ್ಲದಿದ್ದರೆ ಬೇಕಂತ ಇಲ್ಲ. ಎಲ್ಲರೂ ಸಹ ಸಕ್ಕರೆ ಹಾಕೋದಿಲ್ಲ. ನಮಗೆ ಸಿಹಿ ಸ್ವಲ್ಪ ಜಾಸ್ತಿ ಬೇಕಂತೇಳಿ ಸಕ್ಕರೆ ಹಾಕೋದು. ಹೀಗೆ ನೋಡಿ 3 ಮೆಣಸಿನಕಾಯಿ ಹಾಕಿದೆ. ಅದಕ್ಕೆ ಈಗ ನಾನು 2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ತೇನೆ. ಸಕ್ಕರೆ ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಹಾಕಿ, ಇಲ್ಲದಿದ್ದರೆ ಬೇಡ. ಅದರದ್ದೆಲ್ಲ ಸಿಹಿ ಇರ್ತದೆ, ಮಾವಿನ ಹಣ್ಣಿದು ಸಿಹಿ. ನಮಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕಂತ ಹೇಳಿದ್ದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅಂದರೆ ನಾನು ಸ್ವಲ್ಪ ನೀರು ಸ್ವಲ್ಪ ಸೇರಿಸ್ತೇನೆ. ಅದರಲ್ಲೇ ಮಾಡಿ ನನಗೆ ಈಗಲೇ ಬಾಯಲ್ಲಿ ನೀರು ಬರ್ತಾ ಉಂಟು. ಇದನ್ನು ಚೆನ್ನಾಗಿ ಉಜ್ಬೇಕು. ಹೀಗೆ ಸಹ ಮಾಡ್ಬೋದು, ಅದಕ್ಕೆ ನೀರು ಹಾಕದೆ. ನಾನು ಸ್ವಲ್ಪ ನೀರು ಹಾಕ್ತೇನೆ, ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ಕಿವಿಸ್ತೇನೆ ನಾನು. ಸ್ವಲ್ಪ ಊಟಕ್ಕೆ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ, ಹಾಕಿ ತಿನ್ನುವ ಖುಷಿ ಆಗ್ತದೆ. ಹಾಗೆ ಸಹ ಕುಡಿಲಿಕ್ಕೆ ಖುಷಿ ಆಗ್ತದೆ. ನಮ್ಮ ಮಕ್ಕಳು ಊಟ ಮಾಡುವಾಗ ಸಹ ತಿಂದು ಮತ್ತೆ ಸಹ ಅದನ್ನೇ ತಿಂತಾ ಇರ್ತಾರೆ, ಒಳ್ಳೆಯದಾಗ್ತದೆ. ಇದರಲ್ಲಿ ಮಾವಿನ ಸಾರು ಮಾಡ್ಬೋದು, ಸಾಸಿವೆ ಅಂತ ಹೇಳಿ ಮಾಡ್ತಾರೆ, ಅದು ಮಾಡ್ಬೋದು. ತುಂಬ ಒಳ್ಳೆಯದಾಗ್ತದೆ, ಎಲ್ಲ ಸಿಹಿಯಾಗಿರ್ತದೆ. ಈಗ ಮಾವಿನ ಸೀಸನಲ್ಲಿ ಸಿಕ್ಕಿದೆ ನಿಮಗೆ, ಹೀಗೆ ಮಾಡಿ ನೋಡಿ ಎಷ್ಟು ಒಳ್ಳೆಯದಾಗ್ತದೆ. ಮತ್ತು ನೀವು ಎಲ್ಲಿ ಸಹ ಮಾವಿನ ಹಣ್ಣು ಸಿಕ್ಕಿದರೆ ಬಿಡುವುದಿಲ್ಲ, ತುಂಬ ಚೆನ್ನಾಗಿರ್ತದೆ. ಎಂತ ಮಾಡಲಿಕ್ಕಿಲ್ಲ, ಕಡಿಲಿಕ್ಕೆ ಇಲ್ಲ, ಗ್ಯಾಸ್ ಬೇಡ, ಎಂತ ಸಹ ಬೇಡ. ಹೀಗೆ ಮಾಡಿ ತಿನ್ಬೋದು. ನೋಡಿ ನೀವೊಮ್ಮೆ ಟ್ರೈ ಮಾಡಿ, ಮತ್ತು ಅಭಿಪ್ರಾಯ ತಿಳಿಸಿ ನಮಗೆ ಕಮೆಂಟ್ ಮೂಲಕ. ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಟೇಸ್ಟ್ ನೋಡಿ ನಾನೇ ಖಾಲಿ ಮಾಡ್ತೀನಿ. ಈ ಕಾಟು ಮಾವಿನ ಹಣ್ಣಿನಲ್ಲಿ ಮಾಡಿ ಅದರ ರುಚಿಯೇ ಬೇರೆ. ಕಸಿಯಲ್ಲಿ ಮಾಡ್ಬೋದು, ಇದರ ರುಚಿ ಅಷ್ಟು ಆಗೋದಿಲ್ಲ. ಇದು ತುಂಬ ಒಳ್ಳೆಯದಾಗ್ತದೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಅಸ್ಸಲಾಮು ಅಲೈಕುಮ್.